ಸಂಚಾರಿ ಪೊಲೀಸ್ ಠಾಣೆ PSI ಸುವರ್ಣ ಅವರು ರಸ್ತೆ ಸುರಕ್ಷತಾ ಅರಿವು ಕಾರ್ಯಕ್ರಮ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ. ಬಸವಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಸಂಚಾರಿ ಪೊಲೀಸ್ ಠಾಣೆಯಿಂದ ಸಂಚಾರ ನಿಯಮ ಪಾಲನೆ ಕುರಿತು ರಸ್ತೆ ಸುರಕ್ಷತಾ ಅರಿವು ಕಾರ್ಯಕ್ರಮ ಕಾಲೇಜು ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದರು. ಸಂಚಾರಿ ಪೊಲೀಸ್ ಠಾಣೆಯ PSI ಸುವರ್ಣ ಅವರು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ, ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಚಾಲನೆ ಪರವಾನಗಿ ಪತ್ರ ಪಡೆದಿರಬೇಕು. ದ್ವಿಚಕ್ರ ವಾಹನ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿರಬೇಕು. ತಪ್ಪಿದ್ದಲ್ಲಿ 25,000 ದಂಡ ಪಾವತಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಿಮ್ಮ ಜೀವ ರಕ್ಷಣೆಗೆ ನೀವೇ ರಸ್ತೆ ಸುರಕ್ಷತಾ ನಿಯಮಗಳು ಪಾಲಿಸಬೇಕು. ಕಾಲು ಮುರಿದರೆ ಕೃತಕ ಕಾಲು ಜೋಡಿಸಬಹುದು, ಕೈ ಮುರಿದರೆ ಕೈ ಜೋಡಿಸಬಹುದು, ಆದರೆ ತಲೆ ಹೋದರೆ ಅದನ್ನು ಕೃತಕವಾಗಿ ಜೋಡಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗಾಡಿ ನಡೆಸಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಇಲ್ಲಾಂದ್ರೆ ಗಾಡಿ ನಡೆಸಬೇಡ್ರಿ. ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಹೆಲ್ಮೆಟ್ ಹಾಕೋಬೇಕು. ನೀವೆಲ್ಲ ಬರ್ತೀರಿ, ಡ್ರೈವಿಂಗ್ ಮಾಡ್ತೀರಿ, 3 ಮಂದಿ ಹೋಗ್ತಿರ್ತೀರಿ, ಮತ್ತು ಆಮೇಲೆ ಜಿಗ್ ಜಾಗ್ ಡ್ರೈವಿಂಗ್ ಮಾಡ್ತೀರಿ. ಭಾಳ ಜೋಶ್ ವಿದ್ಯಾರ್ಥಿಗಳು ಏನು ಲೈಸೆನ್ಸ್ ಏನಾರ ಡಿಸ್ಕೌಂಟ್ ಅದು ಕೊಟ್ಟರೆ ಎಲ್ಲರೂ ವಿದ್ಯಾರ್ಥಿಗಳು ಇಲ್ಲ ಮೇಡಮ್, ಕಡಿಮೆ ಆಗಿಲ್ರಿ. ಯಾವ ಕಾಲೇಜ್ ನಾವು ಆಯ್ತಪ್ಪ, ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋರಿ, ಎಲ್ಲರೂ ತಗಸ್ಬೇಡಿ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಂಗೆ ಫೋನ್ ಹಚ್ಚಿ ನಾವು ಒಂದು ದಿವಸ ಕರ್ಕೊಂಡು ಬರ್ತಾವೆ. ನಾಮಿನಲ್ ರೋಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಏನೇನೋ ನೋಡ್ಕೊರಿ, ಎಲ್ಲ ರೆಡಿ ಆಗ್ತದೆ. ಒಂದಿನ ಹೇಳ್ರಿ, ಅಡ್ಮಿಷನ್ ಮಾಡಿ ಒಂದ್ಸಲ ನಾವು RTO ಸರಿಗೆ ಐದೋರಿ. ಈಗ ನಾವು ಹೇಳ್ತೀವಿ ಅಷ್ಟೇ. ಅದೇ ಮೇನ್ ಇರೋದೇ ಕಡ್ಡಾಯವಾಗಿ ಹೆಲ್ಮೆಟ್. ನೀವು ಅಷ್ಟೇ ಅಲ್ಲ, ನಿಮ್ಮ ಮನೆಗಿನವ್ರಿಗೂ ಹೆಲ್ಮೆಟ್ ಹಾಕಿಸ್ಬೇಕು. ಮೇನ್ ಅದೇ ಅದ. ಗೊತ್ತದ ಇಲ್ಲ? ಕೈ ಹೋದ್ರೆ ಪ್ಲಾಸ್ಟಿಕ್ ಕೈ ಹಾಕ್ತಾರ, ಕಾಲು ಹೋದ್ರು ಹಾಕ್ತಾರ, ತಲೆ ಹೋದ್ರೆ ಹಾಕಕ್ ಸಾಧ್ಯ ಇದೆ ಏನು? ಅದು ಕಡ್ಡಾಯವಾಗಿ ಮೇನ್ ಅಂದ್ರೆ ಹೆಲ್ಮೆಟ್. ಹಾಕಿ ಹಾಕಿ ಹೆಲ್ಮೆಟ್ ಹಾಕಿ 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 ಹಾಕಿ. ವಾಹನ ಪತ್ರಗಳು ಕಡ್ಡಾಯವಾಗಿ ಇಟ್ಕೋಬೇಕು. ವಾಹನ ಪತ್ರಗಳು, ಲೈಸೆನ್ಸ್ ಟ್ರಿಬಲ್ ರೀಡಿಂಗ್ ಹೆಲ್ಮೆಟ್ ನೋಡ್ರಿ, ಇನ್ನೊಂದು ಹೇಳ್ತೀನಿ ನೋಡು. ನಿಮ್ ನಾಣದೇವ್ರು ತಮ್ಮದೇವ್ರು ಇದ್ದಿರ್ತಾರ, ಅವ್ರಿನ್ನ ಮೈನರ್ ಇರ್ತಾರೆ, ನೀವು ಮೇಜರ್ ಆಗಿರಿ. ಬಟ್ ಅವ್ರಿಗೆ 25,000 ದಂಡ ಅದ ನೋಡ್ರಿ. ಇನ್ ಕೇಸ್ ನಾವು ಹಿಡಿದೇವಂದ್ರ, ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಅಂದ್ರ, ಅದ್ರ ಯಾರು ಮಾಲೀಕರು ಇರ್ತಾರಲ್ಲ ಅವ್ರಿಗೆ 25,000 ದಂಡ ಮತ್ತು 2 ತಿಂಗಳ ಕಾಲ ಜೈಲು ಶಿಕ್ಷೆ ಅದ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ದು ಮೈನರ್ ಇದ್ದವ್ರಿಗೆ ಕೊಡಕ್ ಹೋಗ್ಬೇಡಿ. ಇದು ನೀವೆಲ್ಲರೂ ನಿಮ್ಮ ಹಣದವ್ರಿಗೆ ತಮ್ಮದವ್ರಿಗೆಲ್ಲ ತಿಳಿಸ್ಬೇಕು, ಆಯ್ತಾ?